ಕಾಂಗ್ರೆಸ್ ಸರ್ಕಾರ ಬಡಜನರ ಬಿಪಿಎಲ್ ಕಾರ್ಡ್ ರದ್ದುಪಡಿಸುವ 6ನೇ ಗ್ಯಾರಂಟಿ ಜಾರಿಗೆ ತಯಾರಿ ನಡೆಸುತ್ತಿದೆ. ಮೂಡಾ ವಾಲ್ಮೀಕಿ ಸಹಿತ ವಿವಿಧ ಹಗರಣಗಳ ಮೂಲಕ ಕೋಟಿಗಟ್ಟಲೆ ಭ್ರಷ್ಟಾಚಾರ ನಡೆಸಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಡೆಸಲು ಹೊರಟಿದೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆರೋಪಿಸಿದರು. ಇವರು ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಗ್ಯಾರಂಟಿಗಳ ಘೋಷಣೆಯ ಮೂಲಕ ಅಧಿಕಾರಕ್ಕೆ ಬಂದು ತಾನು ಘೋಷಿಸಿದ 5 ಗ್ಯಾರಂಟಿಗಳು ಕೂಡ ಸಂಪೂರ್ಣ ವಿಫಲವಾಗಿದೆ. ರಾಜ್ಯ ಜನತೆ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದೆ 4 ತಿಂಗಳಾಗಿದೆ. ಅನ್ನಭಾಗ್ಯದ ಅಕ್ಕಿಯೂ ಇಲ್ಲ, ಅದರ ಹಣವೂ ಪಾವತಿಯಾಗಿಲ್ಲ. ಗೃಹ ಜ್ಯೋತಿ ಭಾಗ್ಯವು ನೆನೆಗುದಿಗೆ ಬಿದ್ದಿದ್ದು, ವಿದ್ಯುತ್ ಬಿಲ್ ಏರಿಕೆಯಿಂದ ರಾಜ್ಯದ ಜನರು ಬೇಸತ್ತು ಹೋಗಿದ್ದಾರೆ. ಯುವ ನಿಧಿ ಯೋಜನೆ ಕೂಡ ಹಳ್ಳ ಹಿಡಿದಿದೆ. ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ರಾಜ್ಯ ಜನತೆಗೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಸರ್ಕಾರ ಬಿಪಿಎಲ್ ಎಪಿಎಲ್ ವ್ಯವಸ್ಥೆ ಅಡಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ಜನರಿಗೆ ತರುತ್ತೇವೆ, ಆ ಮೂಲಕ ಅವರ ಓಟನ್ನು ಪಡ್ಕೊಂಡು ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಘೋಷಣೆ ಮಾಡಿದ 5 ಗ್ಯಾರಂಟಿಯಲ್ಲಿ ಕೂಡ ಸರಿಯಾದ ಆರ್ಥಿಕ ವ್ಯವಸ್ಥೆ ಇಲ್ಲದೆ ಇರಲಿಕ್ಕೆ ಯಾವ ಒಬ್ಬ ಫಲಾನುಭವಿ ಬೆನಿಫಿಷರಿ ಕೂಡ ಅದರ ಸರಿಯಾದ ಪ್ರಯೋಜನ ಸಿಗ್ತಿಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 40,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಅದನ್ನು ನೇರವಾಗಿ ಬಿಪಿಎಲ್ಲಿಂದ ಎಪಿಎಲ್ಗೆ ಅದನ್ನು ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಆಗಿದೆ. ಅದರ ಅರ್ಥ ಏನಂತ ಹೇಳಿದರೆ, ಇವತ್ತು ಅವರಿಗೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಆಗೋದಿಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ ನನ್ನೊಂದು ಪ್ರಶ್ನೆ, ಅವರೆಲ್ಲ ಮತವನ್ನು ತಾವು ಪಡ್ಕೊಂಡಿದ್ದೀರಿ, ಈಗ ನೀವು ಬಿಪಿಎಲ್ ಎಪಿಎಲ್ ನಿಮ್ಮ ಆದಾಯ ಮಿತಿ ವ್ಯತ್ಯಾಸ ಉಂಟಂತ ಹೇಳಿದ್ರೆ ಆ ಚುನಾವಣೆ ಸಂದರ್ಭದಲ್ಲೇ ಹೇಳ್ಬೋದಿತ್ತು, 5 ವರ್ಷಕ್ಕೆ ನಾವು ಯಾವುದೇ ರೇಷನ್ ಕಾರ್ಡ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡೋದಿಲ್ಲ, ಈಗಿರುವ ಆ ಡಾಟಾಗಳ ಪ್ರಕಾರ ನಾವು ಅದಕ್ಕೆ ಕೊಡ್ತೇವೆ ಅಂತ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 40,000 ಇವತ್ತಿನ ಡಾಟಾ ಪ್ರಕಾರ 40,000 ರೇಷನ್ ಕಾರ್ಡ್ಗಳನ್ನು ಇವತ್ತು ರದ್ದು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಉಡುಪಿ ತಾಲೂಕು 11,250, ಬ್ರಹ್ಮಾವರದಲ್ಲಿ 5,700. ಅದ್ರ ಜೊತೆಗೆ ಇವತ್ತು ಬಡಪಾಯಿ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಸಹಾಯಕರಿಗೆ ಸುಮಾರು 5 ತಿಂಗಳಿಂದ ವೇತನದ ಒಂದು ಮಾಡುವಂಥ ವ್ಯವಸ್ಥೆ ಇವತ್ತು ಸರ್ಕಾರದಲ್ಲಿಲ್ಲ. ಅದರ ಜೊತೆಗೆ ಆ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡುವಂಥ ಒಂದು ಯೋಜನೆ ಸರ್ಕಾರದಲ್ಲಿತ್ತು. ಇವತ್ತು ಮೊಟ್ಟೆ ಕೊಡಲಿಕ್ಕೆ ಕೂಡ ದುಡ್ಡಿಲ್ಲ. ಅಂಗನವಾಡಿ